ಹಲೋ ಸ್ನೇಹಿತರೆ. ಸೊ ಯಾರ್ಯಾರು ಈ ವರ್ಷ ಹೆಣ್ಮಕ್ಳು ಡಿಗ್ರಿಗೆ ಅಡ್ಮಿಷನ್ ಆಗ್ತಿದ್ದೀರಾ ಅಥವಾ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಿದ್ದೀರಾ ಅಥವಾ ಡಿಪ್ಲೊಮಾಗೆ ಅಡ್ಮಿಷನ್ ಆಗ್ತಿದ್ದೀರಾ, ಸೊ ಅವ್ರಿಗೆಲ್ಲ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ. ಸೊ ಏನು ಅಂದರೆ, ಯಾರು ಈ ವರ್ಷ ಡಿಗ್ರಿಗೆ ಡಿಪ್ಲೊಮಾಗೆ ಅಥವಾ ಇಂಜಿನಿಯರಿಂಗ್ಗೆ ಅಥವಾ ಮೆಡಿಕಲ್ಗೆಲ್ಲ ಅಡ್ಮಿಷನ್ ಆಗ್ತಿದ್ದಾರೆ, ಸೊ ಅವರಿಗೆ ಸ್ಕಾಲರ್ಶಿಪ್ ಸ್ಕೀಮ್ನ ಅನೌನ್ಸ್ ಮಾಡಿದ್ದಾರೆ ಗೌರ್ಮೆಂಟಿಂದ. ಸೊ ಇಲ್ಲಿ ಏನು ಅಂದರೆ, ಈ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಏನಿದೆ, ಅವರು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವ್ರ ಜೊತೆ ಅಸೋಸಿಯೇಷನ್ ಆಗಿ ಸ್ಕಾಲರ್ಶಿಪ್ನ ಕೊಡ್ತಿದ್ದಾರೆ. ಸೊ ಏನು ಅಂದರೆ, ಯಾರು SLC ಮತ್ತು PUC ಎರಡನ್ನೂ ಒಂದು ಕಂಡೀಷನ್ ಏನಿದೆ ಅಂದರೆ, SLC ಮತ್ತು PUC ಏನು ಮಾಡಿರಬೇಕು, ಅವರು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದಿರಬೇಕು. ಸೊ ಅವರು ಡಿಗ್ರಿಗೆ ಅಥವಾ ಡಿಪ್ಲೊಮಾಗೆ ಅಥವಾ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಅಡ್ಮಿಷನ್ ಆದರೆ ಅವರಿಗೆ ಮಿನಿಮಮ್ 30,000 ಅಂದರೆ ಪರ್ ಇಯರ್ಗೆ 30,000 ಹಿಡಿದು 1.5 ಲಕ್ಷದವರೆಗೂ ಸ್ಕಾಲರ್ಶಿಪ್ನ ಕೊಡ್ತಿದ್ದಾರೆ. ಸೊ ಇದು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಕಡೆಯವರಿಂದ ಕೊಡ್ತಿರೋ ಒಂದು ಸ್ಕಾಲರ್ಶಿಪ್ಪು. ಸೊ ಅದನ್ನು ರೀಸೆಂಟಾಗಿ ನಮ್ಮ ಸ್ಟೇಟ್ ಗೌರ್ಮೆಂಟವ್ರು ಲಾಂಚ್ ಮಾಡಿದ್ದಾರೆ. ಸೊ ಇದಕ್ಕೆ ಯಾವ ಥರ ನೀವು ಅಪ್ಲಿಕೇಶನ್ ಹಾಕಬೇಕು, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಜೊತೆಗೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಹಂಗಾಗಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡ್ದೇನೆ. ಸೊ ಈಗ ನೀವು ಮೊಬೈಲಲ್ಲೇ ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನೀವು ಏನು ಮಾಡಬೇಕಾಗತ್ತಂದರೆ, ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ನೀವು ಗೂಗಲ್ಗೆ ಹೋಗಬೇಕಾಗತ್ತೆ. ಸೊ ಗೂಗಲ್ಗೆ ಹೋಗಿ, ಗೂಗಲ್ ಕ್ರೋಮ್ಗೆ ಹೋಗಿ, ಸೊ ಗೂಗಲಲ್ಲಿ ದೀಪಿಕಾ ಸ್ಕಾಲರ್ಶಿಪ್ 2026 ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ವೆಬ್ಸೈಟ್ ಬರೋದು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ದೀಪಿಕಾ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಲಿಂಕ್ ಸಿಗುತ್ತೆ ಕೆಳಗಡೆ, ಟು ಅಪ್ಲೈ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ನೋಡಿ, ನಿಮಗೆ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಎಕ್ಸ್ಟರ್ನಲ್ ವೆಬ್ಸೈಟ್ಗೆ ಲಿಂಕ್ ಆಗುತ್ತೆ. ಸೊ ಅದ್ರ ಮೇಲೆ ಓಕೆ ಕೊಡಿ. ಸೊ ಓಕೆ ಕೊಟ್ಟಾದಮೇಲೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ನೋಡಿ, ನ್ಯೂ ಅಪ್ಲಿಕೆಂಟ್ಸ್ ಫಾರ್ ಅಪ್ಲೈ ಫಾರ್ 2026-27 ಕೋಹರ್ಟ್ ಅಂತ ತೋರಿಸ್ತಿದೆ. ಸೊ ಅಥವಾ ಲಾಸ್ಟ್ ಟೈಮ್ ಯಾರಾದರೂ ಇದಕ್ಕೆ ಅಪ್ಲೈ ಮಾಡಿದರೆ, ಇನ್ ಕೇಸ್, ಸೊ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಆಗಿರೋದು, ಬಟ್ ಈ ವರ್ಷ ಸ್ಟಾರ್ಟ್ ಆಗಿದೆ ಅಂತ ಪೇಪರಲ್ಲಿ ಬಂದಿದೆ. ಸೊ ಅವರು ರಿನ್ಯೂವಲ್ ಮಾಡಿಸ್ಕೋಬೋದು. ಸೊ ಇದು ನಮ್ಮ ಸ್ಟೇಟಲ್ಲೆಲ್ಲ, ಬೇರೆ ಸ್ಟೇಟ್ಗಳಲ್ಲಿ ಕೂಡ ಇದೆ. ಸೊ ಹಂಗಾಗಿ ಅವ್ರು ಯಾರಾದರೂ ಇದೆ, ಅವ್ರು ರಿನ್ಯೂವಲ್ ಮಾಡ್ಕೋಬೋದು. ಸೊ ಈಗ ನ್ಯೂ ಅಪ್ಲಿಕೇಶನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ 2026 ಅಂತ ಬರುತ್ತೆ, ಲಾಗಿನ್ ಆಲ್ರೆಡಿ ರಿಜಿಸ್ಟರ್ಡ್ ಅಪ್ಲಿಕೆಂಟ್ಸ್ ಅಂತ. ಸೊ ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಎಲಿಜಿಬಿಲಿಟಿ ನೋಡ್ಕೋಬೇಕು. ಸೊ ಎಲಿಜಿಬಿಲಿಟಿ ನೋಡಿ, ಫಸ್ಟ್ ಕಂಡೀಷನ್ ಏನು ಹೇಳುತ್ತಂದರೆ, ಪಾಸ್ಟ್ ಬೋತ್ ಕ್ಲಾಸ್ 10 and 12 ಆಸ್ ಎ ರೆಗ್ಯುಲರ್ ಸ್ಟೂಡೆಂಟ್ ಫ್ರಮ್ ಗೌರ್ಮೆಂಟ್ ಸ್ಕೂಲ್ ಆರ್ ಕಾಲೇಜ್ ಇನ್ ಎನಿ ಎಲಿಜಿಬಲ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರೀಸ್ ಅಂತ ಹೇಳುತ್ತೆ. ಸೊ 10th ಮತ್ತು PUC ಎರಡನ್ನೂ ಕೂಡ ಗೌರ್ಮೆಂಟಲ್ಲೇ ಓದಿರಬೇಕು. ಸೊ ಇದು ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಅದಾದಮೇಲೆ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ದ ಫಸ್ಟ್ ಇಯರ್ ಫಾರ್ ಅಕಾಡೆಮಿಕ್ ಸೆಷನ್ 2026-27 as a regular student of a recognized undergraduate degree or diploma course at a government or private college or university anywhere in India. ಸೊ ಎಲ್ಲಾದರೂ ಆಗಿರ್ಬೋದು, ನೀವು ಅಡ್ಮಿಷನ್ನ ತೊಗೊಂಡಿರಬೇಕು 2026-27ಗೆ. ಸೊ ಇದಾದಮೇಲೆ ಔ ಟು ಅಪ್ಲೈ ಅಂತ ಬರ್ತಾನೆ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಕೇಳ್ತಾನೆ ನೋಡಿ. ಸೊ ಇದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು. ಸೊ ಫಸ್ಟು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಸೊ 2x2 ಇಂಚ್ ರೀಸೆಂಟ್ ಕಲರ್ಡ್ ಫೋಟೋ ಆಫ್ ಯುವರ್ ಫ್ರಂಟ್ ವ್ಯೂ ಟೇಕನ್ ಇನ್ ಲಾಸ್ಟ್ 6 months ಅಂತ ಹೇಳ್ತಾನೆ. ಆ್ಯಂಡ್ ಡು ನಾಟ್ ಸಬ್ಮಿಟ್ ಎ ಸೆಲ್ಫಿ ಫೋಟೋ ದಟ್ ಆಸ್ ಎಮೋಜೀಸ್, ಫಿಲ್ಟರ್ಸ್, ಎನಿ ಅಬ್ಜೆಕ್ಟ್ ಕವರಿಂಗ್ ಯುವರ್ ಫೇಸ್. ಸೊ ಇದೊಂದು ಫೋಟೋ, ರೀಸೆಂಟ್ ಫೋಟೋ. ಸೊ ಯಾವುದು ಸೆಲ್ಫಿ ಬೇಡ ಅಂತ ಹೇಳ್ತಾರೆ. ಸೊ ಅದನ್ನು ಆಧಾರ್ ಕಾರ್ಡು, ಎ ಕ್ಲಿಯರ್ ಕಲರ್ಡ್ ಆ್ಯಂಡ್ ಅನ್ಎಡಿಟೆಡ್ ಸಾಫ್ಟ್ ಕಾಪಿ ಆಫ್ ದ ಫ್ರಂಟ್ ಸೈಡ್ ಆಫ್ ಯುವರ್ ಆಧಾರ್ ಕಾರ್ಡ್ ವಿಚ್ ಆಸ್ ಯುವರ್ ನೇಮ್, ಫೋಟೋಗ್ರಾಫ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಜೆಂಡರ್ ಕ್ಲಿಯರ್ಲಿ ವಿಸಿಬಲ್. ಸೊ ಇಲ್ಲಿ ಡು ನಾಟ್ ಸಬ್ಮಿಟ್ ಸ್ಕ್ರೀನ್ಶಾಟ್, ಬ್ಲರ್ಡ್ ಫೋಟೋ, ಕಾಪಿ ಆಫ್ ದ ಆಧಾರ್ ಕಾರ್ಡ್. ಸೊ ಕ್ಲಿಯರ್ ಆಗಿರೋ ಪಿಕ್ಚರ್ನ ಇದು ಮಾಡ್ಕೊಳ್ಳಿ. ಸೊ ಯಾಕೆಂದರೆ ಬೇರೆ ಬ್ಲರ್ ಆಗಿರೋದು ಅಥವಾ ಸ್ಕ್ರೀನ್ಶಾಟು ಅಥವಾ ಎಡಿಟೆಡ್ ಏನಾರು ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕಂದರೆ, ಬ್ಯಾಂಕ್ ಡೀಟೇಲ್ಸ್ ಬೇಕು. ಸೊ ಇಲ್ಲಿ ಸಾಫ್ಟ್ ಕಾಪಿ ಅಂದರೆ ನಿಮ್ಮ ಬ್ಯಾಂಕ್ ಏನು ಪಾಸ್ಬುಕ್ ಇರುತ್ತೆ, ಸೊ ಅದ್ರ ಸಾಫ್ಟ್ ಕಾಪಿ ಬೇಕು. ಸೊ ಅದರಲ್ಲಿ ಏನೇನು ಕಾಣಿಸ್ತಿರ್ಬೇಕು ಅಂತ ಹೇಳ್ತಾರೆ ನೋಡಿ, ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, IFSC ಆ್ಯಂಡ್ ಬ್ರಾಂಚ್ ಡೀಟೇಲ್ಸ್ ಕ್ಲಿಯರ್ಲಿ ವಿಸಿಬಲ್. ಸೊ ಇದು ಕ್ಲಿಯರಾಗಿ ಹೇಳ್ತಾನೆ. ಆ್ಯಂಡ್ ಇಫ್ ಯು ಡು ನಾಟ್ ಹ್ಯಾವ್ ಎ ಪಾಸ್ಬುಕ್ ಆರ್ ದ ಇನ್ಫಾರ್ಮೇಷನ್ ಆನ್ ದ ಪಾಸ್ಬುಕ್ ಈಸ್ ಹ್ಯಾಂಡ್ ರಿಟನ್ ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್, ದೆನ್ ಸಬ್ಮಿಟ್ ಎ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಆಫ್ ದ ಲಾಸ್ಟ್ 1 month ವಿತ್ ಅಕೌಂಟ್ ಹೋಲ್ಡರ್ಸ್ ನೇಮ್, ಅಕೌಂಟ್ ನಂಬರ್, IFSC ಆ್ಯಂಡ್ ಬ್ರಾಂಚ್ ಡೀಟೇಲ್ಸ್ ಕ್ಲಿಯರ್ಲಿ ವಿಸಿಬಲ್. ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು, 1 month ಅಕೌಂಟ್ ಸ್ಟೇಟ್ಮೆಂಟ್ನ ಸಬ್ಮಿಟ್ ಮಾಡ್ಬೋದು. ಸೊ ಅದರಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, IFSC ಕೋಡು ಕ್ಲಿಯರಾಗಿ ಕಾಣಿಸ್ತಿರ್ಬೇಕು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ. ಆ್ಯಂಡ್ ಡು ನಾಟ್ ಸಬ್ಮಿಟ್ ಡಾಕ್ಯುಮೆಂಟ್ಸ್ ದಟ್ ಆರ್ ಬ್ಲರ್ಡ್, ನಾಟ್ ಕ್ಲಿಯರ್, ರೀಡಬಲ್, ಓವರ್ ರಿಟರ್ನ್. ಸೊ ಕ್ಲಿಯರಾಗಿ ಇಲ್ಲದೆ ಇರೋದನ್ನ ನೀವು ಯಾವುದೇ ಕಾರಣಕ್ಕೂ ಸಬ್ಮಿಟ್ ಮಾಡಬೇಡಿ. ಹ್ಯಾಂಡ್ ರಿಟರ್ನ್ ಇರೋದನ್ನು ಸಬ್ಮಿಟ್ ಮಾಡಬಾರ್ದು. ಸೊ ನಿಮ್ಮ ಅಕೌಂಟು ಯಾವುದಾದ್ರೂ ನ್ಯಾಷನಲೈಸ್ ಬ್ಯಾಂಕು ಅಥವಾ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಅಕೌಂಟ್ ಇರಬೇಕು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಮೂರನೇದು ಕ್ಲಾಸ್ 10 ಮಾರ್ಕ್ ಶೀಟ್ ಅಂತ ಹೇಳ್ತಾನೆ. ಸೊ ಇದು ಕೂಡ ಅಷ್ಟೇ, ನಿಮ್ಮ SLC ಅಥವಾ 10th ಮಾರ್ಕ್ ಶೀಟು. ಸೊ ಇದನ್ನು ಕ್ಲಿಯರಾಗಿ ಅನ್ಎಡಿಟೆಡ್ ಮಾಡದೇ ಇರೋಂಥ ಸಾಫ್ಟ್ ಕಾಪಿನ ನೀವೇನು ಮಾಡಬೇಕು, ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಆನ್ಲೈನ್ ಮಾರ್ಕ್ ಶೀಟ್ ಆರ್ ಟ್ರಾನ್ಸ್ಫರ್ ಲೀವಿಂಗ್ ಸರ್ಟಿಫಿಕೇಟ್ಸ್ ಆರ್ ಡಾಕ್ಯುಮೆಂಟ್ಸ್ ದಟ್ ಆರ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್, ಬ್ಲರ್, ನಾಟ್ ಕ್ಲಿಯರ್ಲಿ ರೀಡೇಬಲ್, ಫೋಟೋ ಕಾಪಿ, ಪ್ರಿಂಟ್ಔಟ್ಸ್,
ಕ್ರಾಪ್ಡ್ ಆರ್ ಎಡಿಟೆಡ್ ಆಸ್ ಎಮೋಜಿ ಎನಿಥಿಂಗ್ ಎಲ್ಸ್ ರಿಟರ್ನ್ ಆನ್ ಇಟ್. ಅಂದರೆ ನೀವು ಅದು ಸರಿ ಇಲ್ಲದೆ ಇರೋ ಒಂದು ಸರ್ಟಿಫಿಕೇಟ್ ಅಂದರೆ ಟಿ ಸಿ ಅಥವಾ ಕಾಲೇಜಿಂದ ಏನಾದರೂ ಒಂದು ಮಾರ್ಕ್ಸ್ ಶೀಟ್ ಕೊಟ್ಟಿರ್ತಾರೆ, ಆ ಥರದ್ದನ್ನೆಲ್ಲ ಸಬ್ಮಿಟ್ ಮಾಡಿಬಿಡಿ ಅಂತ ಹೇಳ್ತಾನೆ. ಜೊತೆಗೆ ಅದ್ರ ಮೇಲೆ ಏನೂ ಬರೆದಿರಬಾರ್ದು ಆ್ಯಂಡ್ ಸರಿಯಾಗಿ ಕ್ಲಿಯರಾಗಿ ವಿಸಿಬಲ್ ಇರೋ ಒಂದು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಕ್ಲಾಸ್ 12 ಮಾರ್ಕ್ ಶೀಟ್ ಹೇಳ್ತಾರೆ, ಎ ಕ್ಲಿಯರ್ ಆ್ಯಂಡ್ ಅನ್ಎಡಿಟೆಡ್ ಸಾಫ್ಟ್ ಕಾಪಿ ಆಫ್ ದ ಫ್ರಂಟ್ ಸೈಡ್ ಆಫ್ ಎ ಕ್ಲಾಸ್ 12 ಮಾರ್ಕ್ ಶೀಟ್. ಸೊ ಅದೇ ರೂಲ್ಸ್ ಇದಕ್ಕೂ ಅಪ್ಲೈ ಆಗುತ್ತೆ. ಸೊ 12th ಮಾರ್ಕ್ ಶೀಟ್ನ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಕಾಲೇಜ್ ಅಡ್ಮಿಷನ್ ಪ್ರೂಫ್. ನೀವೇನಾದರೂ ಇನ್ ಕೇಸ್ ಈ ವರ್ಷ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ ಅಂದರೆ ಸೊ ಕಾಲೇಜ್ ಅಡ್ಮಿಷನ್ ಪ್ರೂಫ್ನ ಕೊಡಬೇಕು. ಸೊ ಜೊತೆಗೆ ಟ್ಯೂಷನ್ ಫೀಸ್ ರೆಸಿಪ್ಟ್ ಅಥವಾ ಟ್ಯೂಷನ್ ಫೀಸ್ ರೆಸಿಪ್ಟ್ನ ಕೊಡಬೇಕು. ಅದ್ರ ಮೇಲೆ ಏನಿರಬೇಕು, ನಿಮ್ಮ ನೇಮು, ಕಾಲೇಜ್ ನೇಮು, ಯಾವ ಕೋರ್ಸಿಗೆ ಸೇರಿದ್ದೀರಾ, ಜೊತೆಗೆ ಇಯರ್ ಆಫ್ ಸ್ಟಡಿ ಅಂದರೆ ಈ ವರ್ಷ ಸೇರಿರೋದ ಅಂತ, ಆ್ಯಂಡ್ ಜೊತೆಗೆ ಸ್ಟಾರ್ಟ್ ಡೇಟ್ ಆಫ್ ಯುವರ್ ಕೋರ್ಸ್, ಇಶ್ಯೂ ಡೇಟ್, ಅಕಾಡೆಮಿಕ್ ಇಯರ್ ಆ್ಯಂಡ್ ಸೀಲ್ ಸೈನ್ ಆಫ್ ಇಶ್ಯೂಯಿಂಗ್ ಅಥಾರಿಟಿ ಕ್ಲಿಯರ್ಲಿ ವಿಸಿಬಲ್ ಆನ್ ಇಟ್. ಸೊ ಇದೆಲ್ಲ ಇರುವಂಥ ಒಂದು ಫಾರ್ಮೆಟ್ನ ರೆಡಿ ಮಾಡಿಸಿ ನೀವು ಕಾಲೇಜಲ್ಲಿ ಹೋಗಿ ಕೇಳಿದ್ರೆ 100% ಕೊಡ್ತಾರೆ, ಅವರು ಸೀಲು ಸೈನ್ ಹಾಕಿ ಕೊಡ್ತಾರೆ. ಸೊ ಅದನ್ನು ಸಬ್ಮಿಟ್ ಮಾಡಿ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಯಾವುದೇ ಥರದ ನಿಮಗೆ ಜೆರಾಕ್ಸ್ಗಳು ಅಥವಾ ಇನ್ನೊಂದು ಎಡಿಟ್ ಮಾಡಿರೋದು ಈ ಥರದ್ದು ಯಾವುದನ್ನೂ ಸಬ್ಮಿಟ್ ಮಾಡಬೇಡಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಮಾಡಿ ಇಟ್ಕೊಂಡು ನೀವೇನು ಮಾಡಿ ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕೆ ನೋಡಿ ಇದೇ ಪೇಜಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ. ಸೊ ನ್ಯೂ ರಿಜಿಸ್ಟ್ರೇಷನ್ ಹತ್ರ ಹೋಗಿ, ನ್ಯೂ ರಿಜಿಸ್ಟ್ರೇಷನ್ ಹತ್ರ ಹೋದ್ಮೇಲೆ ಇಲ್ಲಿ ನಿಮಗೆ ಒಂದಷ್ಟು ಡೀಟೇಲ್ಸ್ ಕೇಳುತ್ತೆ. ಸೊ ಪ್ಲೀಸ್ ಸೆಲೆಕ್ಟ್ ಯುವರ್ ಸೆಕ್ಸ್, ಅಂದರೆ ಮೇಲ್ ಆ ಫೀಮೇಲ್ ಅಂತ. ಆ್ಯಕ್ಚುಲಿ ಇಲ್ಲಿ ಫೀಮೇಲ್ಸಿಗೆ ಮಾತ್ರ ಇರೋದು, ಸೊ ಹಂಗಾಗಿ ಮೇಲ್ಸ್ಗೆ ಇದು ಅಪ್ಲೈ ಮಾಡೋಕ್ಕೆ ಬರಲ್ಲ. 10th ಪಾಸ್ ಗೌರ್ಮೆಂಟ್ ಸ್ಕೂಲಿಂದ ಆಗಿದೆಯಾ, 12th ಪಾಸ್ ಗೌರ್ಮೆಂಟ್ ಸ್ಕೂಲಿಂದ ಆಗಿದೆಯಾ, ಆಮೇಲೆ ಇಲ್ಲಿ ಯಾವುದಾದ್ರೂ ಸ್ಟೇಟ್ಸ್ ಇದೆ, ಇಲ್ಲ ನಮ್ಮ ಸ್ಟೇಟ್ ಇದೆ, ಇದರಲ್ಲಿ ಎಸ್ ಅಂತ ಕೊಡಿ. ಸೊ ಅದಾದಮೇಲೆ ಅಡ್ಮಿಷನ್ ಈ ವರ್ಷ ಆಗಿದ್ದೀರಾ ಯಾವುದಾದ್ರೂ ಡಿಗ್ರಿ ಕೋರ್ಸ್ಗೆ ಅಥವಾ ಡಿಪ್ಲೊಮಾ ಕೋರ್ಸ್ಗೆ ಅಂದರೆ 2 ರಿಂದ 5 ವರ್ಷ ಇರಬೇಕು. 2 ರಿಂದ 5 ವರ್ಷ ಅಂದರೆ ನಾರ್ಮಲಿ ಡಿಪ್ಲೊಮಾ ಬರುತ್ತೆ, ಡಿಗ್ರಿ ಬರುತ್ತೆ, ಜೊತೆಗೆ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಬರುತ್ತೆ, ಮೆಡಿಕಲ್ ಕೋರ್ಸ್ ಬರುತ್ತೆ, ಇದೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಸೊ ಇದು ಯಾವುದಾದ್ರು ಅಡ್ಮಿಷನ್ ಆಗಿದ್ರೆ ಎಸ್ ಅಂತ ಕೊಡಿ. ಸೊ ಅದಾದಮೇಲೆ ಕಲರ್ಡ್ ಸ್ಕ್ಯಾನ್ ಕಾಪೀಸ್ ಆಫ್ ದ ಒರಿಜಿನಲ್ 10th and 12th ಮಾರ್ಕ್ಸ್ ಕಾರ್ಡ್ಸ್ ನೀವು ಇದೆಲ್ಲ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಇಟ್ಕೋಬೇಕು. ಆ್ಯಂಡ್ ಏನು ಹೇಳ್ತಿದ್ದಾರೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಜೊತೆಗೆ ನೀವೇನು ಮಾಡಬೇಕು, ಕಲರ್ ಇದನ್ನು ಮಾತ್ರ ಫೋಟೋಗಳು ಮಾತ್ರ ಇಟ್ಕೊಂಡಿರಬೇಕು. ಸೊ ಇದೆಲ್ಲ ಆದಮೇಲೆ ಇದೆಲ್ಲ ಎಸ್ ಅಂತ ಕೊಟ್ಟಮೇಲೆ ನೀವೇನು ಮಾಡಿ, ಚೆಕ್ ಎಲಿಜಿಬಿಲಿಟಿ ಕೊಡಿ. ಸೊ ನೋಡಿ, ನಾನು ಚೆಕ್ ಎಲಿಜಿಬಿಲಿಟಿ ಕೊಟ್ಟು ಅದೆಲ್ಲ ಫಿಲ್ ಮಾಡಿ ಚೆಕ್ ಎಲಿಜಿಬಿಲಿಟಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ರೆಡಿ ಟು ಅಪ್ಲೈ ಬಂತು. ಯು ಮೀಟ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಟು ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್. ಪ್ಲೀಸ್ ಎನ್ಶೂರ್ ದಟ್ ಯು ಹ್ಯಾವ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆಸ್ ಪರ್ ದ ಗೈಡ್ಲೈನ್ಸ್ ರೆಡಿ ಬಿಫೋರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್. ಸೊ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ ಅಂತ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದನ್ನು ಓಕೆ ಕೊಡಿ. ಸೊ ಅದು ಓಕೆ ಕೊಟ್ಟಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಸೊ ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಬರುತ್ತೆ. ಸೊ OTP ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಿ. ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಈಗ ನೋಡಿ, ಸೆಲೆಕ್ಟ್ ಲ್ಯಾಂಗ್ವೇಜ್ ಫಾರ್ SMS ಅಂತ ಕೇಳ್ತಾನೆ. ಸೊ ನೀವು ಹಿಂದಿ, ಇಂಗ್ಲೀಷ್ ಯಾವುದಾದ್ರೂ, ಕನ್ನಡ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಬೆಟರ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಡೀಟೇಲ್ಸ್ ಕೇಳ್ತಾರೆ, ಏನೇನು ಡೀಟೇಲ್ಸ್ ಇದೆ ನೋಡಿ. ಫುಲ್ ನೇಮ್ ಆಸ್ ಪರ್ ಕ್ಲಾಸ್ 10 ಮಾರ್ಕ್ ಶೀಟ್, ಆಧಾರ್ ನಂಬರು, ಕನ್ಫರ್ಮ್ ಆಧಾರ್ ನಂಬರು, ಸ್ಟೇಟ್ ವೇರ್ ಸ್ಟಡಿಡ್ ಕ್ಲಾಸ್ 12, ಡಿಸ್ಟ್ರಿಕ್ಟ್ ವೇರ್ ಸ್ಟಡಿಡ್ ಕ್ಲಾಸ್ 12, ಸೆಟ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್. ಇದಾದಮೇಲೆ ಏನು ಮಾಡಬೇಕು, ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಇದೆಲ್ಲ ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮ್ಮನ್ನು ಇದಕ್ಕೆ ತೊಗೊಂಡು ಹೋಗುತ್ತೆ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ. ಸೊ ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ನಾನು ಇಲ್ಲಿ ಯಾರ್ದಾದ್ರೂ ಒಬ್ಬರದು ನಮ್ಮ ಕಾಲೇಜಲ್ಲಿ ಯಾರು ಈ ಸರಿ ಡಿಗ್ರಿಗೆ ಅಡ್ಮಿಷನ್ ಆಗಿದ್ದಾರೆ ಅವ್ರದ್ದು ಡೀಟೇಲ್ಸ್ ತೊಗೊಂಡು ನಾನು ಇದರ ಅಪ್ಲೈ ಮಾಡೋದು ನಿಮಗೆ ಇನ್ನೂ ಡೀಟೇಲಾಗಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸೊ ಇದು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದಕ್ಕೆ ಯಾವುದೇ ಕ್ಯಾಸ್ಟು ಅಥವಾ ಯಾವುದೇ ರಿಲಿಜಿಯನ್ ಅನ್ನೋದೇನೂ ಇಲ್ಲ. ಯಾರು ಬೇಕಾದರೂ ಏನು ಮಾಡ್ಬೋದು, ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬೋದು. ಅಂದರೆ ಬರೀ ಈ ವರ್ಷ ಅಡ್ಮಿಷನ್ ಆಗಿರೋರು, ಯಾರು ಹೆಣ್ಮಕ್ಳಿದ್ದಾರೆ, ಫೀಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ, ಸೊ ಅವ್ರು ಅಪ್ಲೈ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಕ್ಯಾಸ್ಟು ಏನೂ ಇಲ್ಲ. ಸೊ ಹಾಗಾಗಿ ಈ ಒಂದು ಏನು ಸ್ಕಾಲರ್ಶಿಪ್ ಸ್ಕೀಮ್ ಇದೆ, ಸೊ ಇದನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಯಾಕಂದರೆ ಡಿಗ್ರಿಗೆ ಅಡ್ಮಿಷನ್ ಆಗಿದ್ರೆ 30,000 ಬರುತ್ತೆ, ಡಿಪ್ಲೊಮಾ ಅಡ್ಮಿಷನ್ ಆಗಿದ್ರೆ 30,000 ಬರುತ್ತೆ ವರ್ಷಕ್ಕೆ. ಸೊ ಅಂದರೆ ನೀವು 3 ವರ್ಷಕ್ಕೆ ಸೇರಿ 90,000 ಆಗುತ್ತೆ. ಸೊ ನಿಮ್ಮದು ಯಾವುದಾದ್ರೂ ಎಜುಕೇಷನಲ್ ಎಕ್ಸ್ಪೆಂಡಿಚರ್ಸ್ಗೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ಅಪ್ಲೈ ಮಾಡಿ ಅಂತ ಹೇಳ್ತಾ. ಸೊ ಇದೇ ಥರ ಇದು ಇನ್ನೂ ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ. ಸೊ ಈ ಥರ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು, ನೀವು ಇದನ್ನು ತೊಗೋಬೇಕು ಅಂತ ನಿಮಗೆ ಬೇಗ ಇದ್ರ ಬಗ್ಗೆ ಅಪ್ಡೇಟ್ಸ್ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಯಾರಿಗೆ ಬೇಕೋ ಇನ್ಫಾರ್ಮೇಷನ್ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.